ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಅರ್ಚನಾ ಅಂತ. ವಯಸ್ಸು 38 ವರ್ಷ ತುಂಬಿದೆ. ಊರು ಮದ್ದೂರು. ಸಮಸ್ಯೆ: ಗಂಡ ಕೇಯುವುದಕ್ಕೆ ಬಿಡೋದಿಲ್ಲ. ಮಿಡಿತ: ಮನಸ್ಸಿನ ಪ್ರೀತಿ ಬೇಕು. ಎತ್ತರ 5.5 ಅಡಿ ಎತ್ತರ. ವಿದ್ಯಾಭ್ಯಾಸ BBM. ಹವ್ಯಾಸ: ತೀಟೆ ತೀರಿಸಿಕೊಳ್ಳುವುದು. ಕಾರಣ: ಗಂಡನ ಸುಖ ಸಾಕಾಗ್ತಾ ಇಲ್ಲ. ಒಲವು: ಸಂತೋಷ ಕೊಡುವುದು. ಸ್ನೇಹಿತರೆ, ಇದು ಇಷ್ಟು ಅರ್ಚನಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ನೋವು ಹಾಗೂ ನಲಿವು: ಜೀವನದಲ್ಲಿ ಇಲ್ಲಿಯವರೆಗೂ ಯಾವುದೇ ಸುಖವನ್ನು ಅನುಭವಿಸಿಲ್ಲ. ಬದುಕಿನ ಪಯಣದಲ್ಲಿ ಒಂದು ಮೃದುವಾದ ಅನುಭವ ಕೂಡ ಇಲ್ಲ. ನಾನು ಸ್ವತಂತ್ರವಾಗಿ ಬದುಕುವುದಕ್ಕೆ ನನ್ನ ಗಂಡ ಬಿಡುವುದಿಲ್ಲ. ಮನೆಯಿಂದ ಹೊರಗಡೆ ಕಳಿಸುವುದೇ ಇಲ್ಲ. ತುಂಬಾ ಅನುಮಾನ ಪಡುತ್ತಾರೆ. ಒಂದು ದಿನ ಮನೆಯಿಂದ ಹೊರಗೆ ಹೋಗಿದ್ದಕ್ಕೆ ದಿನಪೂರ್ತಿ ಹೊರಗೆ ಹಾಕಿದ್ದಾರೆ. ರಾತ್ರಿ ಒಬ್ಬಳೇ ಇದ್ದೆ. ಎಂತಹ ಪರಿಸ್ಥಿತಿ ಅವತ್ತು. ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡಿಕೊಳ್ಳದ ಗಂಡನ ಬಗ್ಗೆ ನೆನೆಸಿಕೊಂಡರೂ ಅಸಹ್ಯವಾಗುತ್ತೆ. ಕಾಲೇಜು ದಿನಗಳಿಂದಲೂ ನನ್ನ ಆಸೆಗಳನ್ನ ಪೂರೈಸುವ ಗಂಡು ಇಲ್ಲಿಯವರೆಗೂ ಸಿಕ್ಕಿಲ್ಲ. ಕಾರಣ ಗೊತ್ತಿಲ್ಲ. ಸ್ನೇಹಿತರೆ, ಅರ್ಚನಾ ಅವರು ಜೀವನದಲ್ಲಿ ಕಂಡ ನೋವು ನಲಿವಿನ ಬಗ್ಗೆ ಮನಸ್ಸು ಬಿಚ್ಚಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗೂಟ ಸಿಕ್ಕರೆ ಹೀಗೆಲ್ಲ ಸುಖ ಅನುಭವಿಸುತ್ತೇನೆ. ಸಾಮಾನು ನಿಗುರಿದ ತಕ್ಷಣ ಬಾಯಿಯಲ್ಲಿ ಇಟ್ಟಿಕೊಂಡು ಮನಸ್ಸಿಗೆ ತೃಪ್ತಿ ಸಿಗುವವರೆಗೂ ಸುಖ ಅನುಭವಿಸುತ್ತೇನೆ. ಬೇಡ ಅಂದರೂ ದಿನ ನಿಮ್ಮ ಸಾಮಾನಿಗೆ ನಾನೇ ಮಸಾಜ್ ಮಾಡಿ ತೂತಿಗೆ ಹಾಕಿಕೊಳ್ಳುತ್ತೇನೆ. ನನ್ನ ಕಾಲುಗಳು ದಪ್ಪವಾಗಿವೆ, ಎತ್ತಲು ಆಗುವುದಿಲ್ಲ. ಆದರೂ ನಿಮ್ಮ ಸಲುವಾಗಿ ಎತ್ತಿ ಮಾಡಿಸಿಕೊಳ್ಳುತ್ತೇನೆ. ನನ್ನ ಜೀವನದ ಆಸೆ ಒಂದೇ: ಬದುಕಿನ ಉದ್ದಕ್ಕೂ ಪಕ್ಕದಲ್ಲಿಯೇ ಮಲಗಿಕೊಂಡು ದಿನ ಕೇಯಿಸಿಕೊಳ್ಳುವುದು. ಜೀವನದಲ್ಲಿ ನಾನು ಚಾಕ್ಲೇಟ್ ಅನ್ನ ಯಾರದ್ದು ಸಹ ಚೀಪಿಲ್ಲ. ಮುಂದೆ ಆದರೂ ಚೀಪ್ತಾನೇ ಇರಬೇಕು. ಸ್ನೇಹಿತರೆ, ಅರ್ಚನಾ ಅವರು ಗೂಟ ಸಿಕ್ಕರೆ ಹೇಗೆಲ್ಲ ಸುಖ ಅನುಭವಿಸುತ್ತಾರೆ ಅನ್ನುವುದನ್ನ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಕೆಲಸದ ಮಾಹಿತಿ: BR ಟೆಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ತಿಂಗಳಿಗೆ ಸರಿಯಾಗಿ ಸಂಬಳ ಸಿಗುತ್ತೆ. ಆಫೀಸ್ನಲ್ಲಿ ಯಾವ ಕಾಟವೂ ಇಲ್ಲ. ಹಾಯಾಗಿ ಇದ್ದೇನೆ. ಎಲ್ಲರೂ ಅವರವರ ಕೆಲಸದಲ್ಲಿ ವ್ಯಸ್ತರಾಗಿರುತ್ತಾರೆ. ನನ್ನ ಸೌಂದರ್ಯಕ್ಕೆ ನನ್ನ ಬಾಸ್ ಕೂಡ ಸೊರಗಿ ಹೋಗಿದ್ದಾರೆ. ಕಣ್ಣ ಸನ್ನೆಯಲ್ಲಿಯೇ ಎಷ್ಟೋ ಸಾರಿ ತೂತು ಕೇಳಿದ್ದಾರೆ. ನನ್ನ ಗಂಡನಿಗೆ ಹೆದರಿ ಅನೈತಿಕ ಸಂಬಂಧ ಬೆಳೆಸಲಿಲ್ಲ. ಒಟ್ಟಾರೆ ಈ ಕಂಪನಿ ನನ್ನ ಜೀವನದ ಒಂದು ಮಾರ್ಗವಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.